ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಗನೆ ಆಗುವಂಥ ಮೂಲಂಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲು ಬಾಣಲಿಗೆ ಎಣ್ಣೆ ಹಾಕಿ ಒಂದು 5ರಿಂದ 6 ಒಣಮೆಣಸಿನ್ಕಾಯಿ, 4ರಿಂದ 5 ಹಸಿಮೆಣಸಿನ್ಕಾಯಿ, 5ರಿಂದ 6 ಬೆಳ್ಳುಳ್ಳಿ ಎಸ್ಳು. ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ, ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಮತ್ತು ಒಂದು 6ರಿಂದ 7 ಪುದೀನ ಎಲೆ ಎಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ಎಲ್ಲನೂ ಹಾಕಿ ನೀಟಾಗಿ ಘಮ್ ಅಂತ ವಾಸನೆ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದ ನಂತರ ಇದಕ್ಕೆ ಅರ್ಧ ಕಪ್ಪು ಹುರಿಗಡಲೆ ಸೇರಿಸ್ಕೊಳ್ಳಿ. ನಂತರ 1 ಕಪ್ಪು ಹಸಿ ತೆಂಗಿನ ತುರಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸ್ವಲ್ಪನೇ ತೊಗೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮಾತ್ರ, ಹಾಗೆ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಅನ್ನದ ಜೊತೆ ಮಾಡ್ತಾಯಿದ್ದೀನಿ ಈಗ ಮಧ್ಯಾಹ್ನದ ಊಟಕ್ಕೆ. ಇದೆಲ್ಲ ಗಮ್ ಅಂತ ಆಗೋವರೆಗೂ ಹುರ್ಕೋಬೇಕು. ಹುರ್ಕೊಂಡಿದ್ದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದನ್ನು 2 ಬಾಡಿಸಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು, ತುಂಬ ತಣ್ಣಗೆ ಆಗಬಾರ್ದು. ಆದಮೇಲೆ ಇದಕ್ಕೆ 1 ಸ್ಪೂನ್ ಉಪ್ಪು, ಜಾಸ್ತಿ ಉಪ್ಪು ಸೇರಿಸ್ತಿಲ್ಲ, ನಾನು ನೋಡ್ಕೊಂಡು ಆಮೇಲೆ ಸೇರಿಸ್ಕೋಬೇಕು ಅಂತ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ನುಣ್ಣಗೆ ಬೇಡ, ತರಿಯಾಗಿ ರುಬ್ಕೊತಾ ಇದ್ದೀನಿ. ಅದಾದಮೇಲೆ 3 ಮೂಲಂಗಿ ಜಜ್ಜಿಬಿಟ್ಟಾದ್ರೂ ಹಾಕ್ಬೋದು, ಇಲ್ಲ ಈ ಥರ ಹೆಚ್ಚಿಬಿಟ್ಟಾದ್ರೂ ಹಾಕ್ಬೋದು. ಆಮೇಲೆ ರುಬ್ಬಿರೋ ಮಿಶ್ರಣ ಬಾಣಲಿಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಒಂದು ಒಗ್ಗರಣೆ ಕೊಡಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.